ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಅಂದ್ರೆ 5 ಕಂತು ಹಣ ಇನ್ನೂ ಕೂಡ ಬಾಕಿ ಇದೆಯಲ್ಲ, ಅದು ಜಮೆ ಆಗೋ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇ ತರ ಈ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ BPL ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಹೌದು, ಅನರ್ಹ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ 4,50,000 BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ 4,50,000 ಜನರಿಗೆ ಒಂದು ಶಾಕಿಂಗ್ ಸುದ್ದಿ. ಇದೇ ಫೆಬ್ರವರಿ 1, 2026ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಸರ್ಕಾರದ ಕೇಂದ್ರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಭಾರತ ಸರ್ಕಾರದ ಬಜೆಟ್ ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಮಂಡನೆ ಆಗಲಿದೆ ವೀಕ್ಷಕರೇ. ಯಾರಿಗೆ ಗುಡ್ ನ್ಯೂಸ್, ಯಾರಿಗೆ ಬ್ಯಾಡ್ ನ್ಯೂಸ್, ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಇವತ್ತು ಆಭರಣ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಅದೇ ತರ ಬೆಳ್ಳಿ ದರವು ಕೂಡ ಭಾರಿ ಒಂದು ಏರಿಕೆ ಆಗಿದ್ದು, ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಆಗಿದ್ರೆ ಬೆಳ್ಳಿ ಅಡ ಇಟ್ಟು ಸಾಲ ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. 9 ಕ್ಯಾರೆಟ್ ಚಿನ್ನದ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅದೇ ತರ ಈಗಿನ ಕಾಲದಲ್ಲಿ 1 ರೂಪಾಯಿಗೆ ಏನ್ ಬರುತ್ತೆ, 1 ರೂಪಾಯಿಗೆ 30 ದಿನಗಳ ಇಂಟರ್ನೆಟ್, 30 ದಿನಗಳಲ್ಲಿ SMS, 30 ದಿನಗಳ ಅನ್ಲಿಮಿಟೆಡ್ ಕರೆಗಳು ಸಿಗ್ತಾ ಇದ್ದಾವೆ. ಹೊಸ ಆಫರ್ ಅನ್ನ ಲಾಂಚ್ ಮಾಡಿ ಎಲ್ಲಾ ಕಂಪನಿಗಳಿಗೂ ಟಕ್ಕರ್ ಕೊಟ್ಟಿದೆ ಕಂಪನಿ. ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ, ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಬರಲಿದೆ. ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಗೃಹಲಕ್ಷ್ಮಿಯವರು ಎಲ್ಲರೂ ಕೂಡ ನಿಮಗೆ ಎಲ್ಲಿವರೆಗೂ ಹಣ ಬಂದಿದೆ, ಇಲ್ಲಿವರೆಗೂ ನಿಮಗೆ 48,000 ರೂಪಾಯಿ ಹಣ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರೇ, ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊನೆಯ ಕಂತು ಸೆಪ್ಟೆಂಬರ್ ತಿಂಗಳದ್ದು ಜಮೆಯನ್ನ ಮಾಡಲಾಗಿದ್ದು 2,000 ರೂಪಾಯಿ ಎಲ್ಲರ ಅಕೌಂಟ್ಗೂ ಕೂಡ ಬಂದಿದೆ ವೀಕ್ಷಕರೇ. ಹೌದು, ಜನವರಿ ಮೊದಲ ದಿನವೇ ಅಂದ್ರೆ 2026 ಹೊಸ ವರ್ಷ ಬರ್ತಾ ಇದ್ದಂತೆ ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಜಮೆಯಾಗಿದೆ. ಇಲ್ಲಿವರೆಗೂ 48,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಅಂದ್ರೆ 24 ಕಂತು ಕಂಪ್ಲೀಟ್ ಆಗಿದೆ ಅಂತಾನೂ ಕೂಡ ಹೇಳಲಾಗಿದ್ದು, ಅದೇ ತರ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂದಿರೋದೇನಪ್ಪಾ ಅಂದ್ರೆ ಈ ಎಲ್ಲಾ ಜಿಲ್ಲೆಗಳಿಗೆ ಹಣ ಜಮೆಯಾಗಿದೆ. ಹೌದು, ಈಗ ಬೀದರ್ ಆಗಿರ್ಬೋದು, ಯಾದಗಿರಿ, ಮತ್ತೆ ಇಲ್ಲಿ ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ತುಮಕೂರು, ಬೆಂಗಳೂರು, ಮೈಸೂರು, ಮಂಡ್ಯ ಈ ಭಾಗದಲ್ಲೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. ಇನ್ನು ಉಳಿದ ಕೆಲವು ಜಿಲ್ಲೆಗಳಲ್ಲಿ ಹಣ ಸ್ವಲ್ಪ ಲೇಟ್ ಆಗಿ ಅಂದ್ರೆ 6ನೇ ತಾರೀಕಿನ ಒಳಗಡೆ ಜಮೆ ಕೂಡ ಆಗಿದೆ ವೀಕ್ಷಕರೇ. ಎಲ್ಲ ಒಂದು ಕಂತು ಹಣವು ಕೂಡ ಕ್ಲಿಯರ್ ಆಗಿದೆ. ಈಗ ಬಾಕಿ ಇರೋದು ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳದ್ದು ಅಂತ ಇಲ್ಲಿ ನಾವು ಹೇಳ್ಬೋದು. ಅಂದ್ರೆ 3 ಕಂತು ಹಣ. ಅದೇ ತರ ವೀಕ್ಷಕರೇ, ಈಗ ಒಂದು ಸಿಹಿ ಸುದ್ದಿ ಏನಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾರ ಅಕೌಂಟ್ಗೆ ಬಂದಿಲ್ಲ ನೋಡಿ, ಅವರ ಅಕೌಂಟ್ಗೂ ಕೂಡ ಈ ಒಂದು ತಿಂಗಳ ಒಳಗೆ ಹಣ ಬಂದು ಸೇರಲಿದೆ. ಹೌದು ವೀಕ್ಷಕರೇ, 4,000 ರೂಪಾಯಿ ಈಗ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಗೃಹಲಕ್ಷ್ಮಿ ಹಣ ಟೈಮ್ ಸರಿಯಾಗಿ ಅಕೌಂಟ್ಗೆ ಬರ್ತಾ ಇಲ್ಲ ಅಂತ ಗೃಹಲಕ್ಷ್ಮಿಯರು ಆರೋಪ ಮಾಡ್ತಾ ಇದ್ದದ್ದು ಕೂಡ ಈಗ ನಿಜವಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ತಿಂಗಳ ಹಣ ಸ್ಕಿಪ್ ಆಗಿದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ಅಡಚಣೆಗಳು, ಮತ್ತೆ ತಾಂತ್ರಿಕ ದೋಷ, ಮತ್ತೆ ಹಣ ಲೇಟ್ ಆಗಿ ಬರೋದು, ಈ ತರ ಆಗಿರೋದ್ರಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೆಲವು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಗೊತ್ತಾಗಿದೆ. ಯಾರ ಅಕೌಂಟ್ಗೆ ಜಮೆ ಆಗಿಲ್ಲ ಅದನ್ನ ಚೆಕ್ ಮಾಡಲಾಗ್ತಾ ಇದೆ, ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಕೆಲವೊಬ್ರು ಒಂದೇ ಮನೆಯಲ್ಲಿ 2, 3 ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಸುಳ್ಳು ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಡ್ ಆನ್ ಆಗಿದ್ದಾರೆ. ಕೆಲವೊಬ್ಬರು ಮೃತರ ಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಅರ್ಜಿಯನ್ನ ಹಾಕಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಲವು ಗೃಹಲಕ್ಷ್ಮಿಯರು ಮೃತಪಟ್ಟಿದ್ದಾರೆ, ಅವರ ಹೆಸರನ್ನು ತೆಗೆದು ಕೂಡ ಹಾಕಲಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ವಿಳಂಬವಾಗಿದೆ. ಈ ತಿಂಗಳ ಒಳಗೆ 4,000 ರೂಪಾಯಿ 2 ಕಂತು ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಮತ್ತೊಂದು ಕಡೆಗೆ 4,50,000 BPL ಕಾರ್ಡುಗಳು ರದ್ದಾಗಿದ್ದಾವೆ ಕರ್ನಾಟಕದಲ್ಲಿ. ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣವು ಕೂಡ ರಾಜ್ಯ ಸರ್ಕಾರದಿಂದ ಬಂದ್ ಮಾಡೋ ನಿರೀಕ್ಷೆ ಇದೆ. ಹೌದು, ಆಹಾರ ಇಲಾಖೆ ರಾಜ್ಯಾದ್ಯಂತ ಬರೋಬ್ಬರಿ 7,76,206 ಅನುಮಾನಾಸ್ಪದ ರೇಷನ್ ಕಾರ್ಡುಗಳನ್ನ ಪತ್ತೆ ಮಾಡಿದ್ದೆ. ಈ ಒಂದು ಪೈಕಿ 4,50,000 BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ವೀಕ್ಷಕರೇ. ಮತ್ತೆ ಈ ಒಂದು BPL ಕಾರ್ಡ್ಗೆ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಯು ಕೂಡ ಅವರಿಗೆ ಸಿಗೋದು ಡೌಟು. ಮೃತಪಟ್ಟವರ ಹೆಸರು ಮತ್ತು ನಕಲಿ BPL ಕಾರ್ಡ್ಗಳನ್ನ ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆದುಕೊಳ್ತಾ ಇದ್ರು. ಇನ್ನೊಂದು ಕಡೆಗೆ ಈ ಕುಟುಂಬಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಯೋಜನವೂ ಕೂಡ ಪಡೆದುಕೊಳ್ತಾ ಇದ್ರು. ಈಗ ಅದು ಬಂದ್ ಆಗಿರೋದ್ರಿಂದ
ಗೃಹಲಕ್ಷ್ಮಿ ಯೋಜನೆಯು ಕೂಡ ಬಂದಾಗಿದೆ. ಅದೇ ತರ 4,50,000 ಜನರಿಗೆ ಒಂದು BPL ಕಾರ್ಡು ಕೂಡ ಅನ್ನಭಾಗ್ಯ ಅವರಿಗೆ ಇನ್ ಮುಂದೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಅಲ್ಲಿ ನಕಲಿ ದಾಖಲೆ, ಸುಳ್ಳು ದಾಖಲೆ, GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಮೃತಪಟ್ಟವರ ಹೆಸರಲ್ಲಿ ರೇಷನ್ ಕಾರ್ಡ್ ಪಡೆದುಕೊಂಡವರ ಕಾರ್ಡ್ ಲೆಕ್ಕ ಹಾಕಿದ್ರೆ ಇಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನರ ಒಂದು BPL ಕಾರ್ಡು ಕೂಡ ರದ್ದಾಗ್ತಾ ಇದೆ. ಇನ್ನೊಂದು ಕಡೆಗೆ ಅದಕ್ಕೆ ಲಿಂಕ್ ಇರುವ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಆಗೋ ಸಾಧ್ಯತೆ ಇದೆ ಅಂತವರಿಗೆ, ಅಂದ್ರೆ ಅನರ್ಹರಿಗೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ. ಹೌದು, ಇನ್ನು ಬರುವ ತಿಂಗಳಿನಿಂದಲೇ ಎಲ್ಲರಿಗೂ ಕೂಡ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಹೌದು, ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ಆಗಿರೋದ್ರಿಂದ ಇನ್ ಮುಂದೆ BPL ಕಾರ್ಡ್ದಾರರಿಗೆ ಹೆಚ್ಚುವರಿ 5 kg ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. ಇದೀಗ ಇಂದಿರಾ ಕಿಟ್ ಕೂಡ ವಿತರಣೆಯನ್ನ ಮಾಡಲಾಗುತ್ತೆ. ಒಂದು ಕಡೆಗೆ ಅಕ್ಕಿನೂ ಸಿಗ್ತಾ ಇದೆ ನಮ್ಮ ಒಂದು BPL ಕಾರ್ಡ್ ಗ್ರಾಹಕರಿಗೆ, ಇನ್ನೊಂದು ಕಡೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಕೂಡ ಅವರ ಒಂದು BPL ಕಾರ್ಡ್ ಅಡಿಯಲ್ಲಿ ಕೊಡಲಾಗ್ತಾ ಇದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಂದ್ರೆ ಅನ್ನ ಸುವಿಧಾ ಯೋಜನೆ ವೀಕ್ಷಕರೇ. ಅನ್ನ ಸುವಿಧಾ ಯೋಜನೆ ಮೂಲಕ ವಯಸ್ಸಾದವರು 75 ವರ್ಷ ಮೇಲ್ಪಟ್ಟವರು ಮನೆ ಬಾಗಿಲಿಗೆ ರೇಷನ್ ಅನ್ನ ಪಡೆದುಕೊಳ್ಳಬಹುದು, ಮನೆ ಬಾಗಿಲಿಗೆ ಇಂದಿರಾ ಕಿಟ್ ಅನ್ನ ತರಿಸಿಕೊಳ್ಳಬಹುದು. ಇದಕ್ಕೋಸ್ಕರ ನ್ಯಾಯಬೆಲೆ ಅಂಗಡಿಯಲ್ಲಿ ಮೊದಲು ಹೋಗಿ ಅವರು ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡರೆ ಅವರ ಪಾಲಿನ ಒಂದು ಅಕ್ಕಿ ಏನಿರುತ್ತೆ, ಇಂದಿರಾ ಕಿಟ್ ಏನಿರುತ್ತೆ, ಅದು ಮನೆ ಬಾಗಿಲಿಗೆ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇದು BPL ಕಾರ್ಡು ಪರಿಷ್ಕರಣೆ ಮಾಡಲಾಗುತ್ತಂತೆ. ಯಾವ ತರ ಪರಿಷ್ಕರಣೆ ಅಂದ್ರೆ, ಈಗ ಏನಾಗಿದೆ ವೀಕ್ಷಕರೇ, 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನ 1,80,000 ರೂಪಾಯಿಗೆ ಏರಿಕೆಯನ್ನ ಮಾಡಲಿದ್ದಾರಂತೆ. ಈ ಮೂಲಕ ಒಂದು ವೇಳೆ 1,80,000 ರೂಪಾಯಿಗೆ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡಿದ್ದಾದಲ್ಲಿ ಲಕ್ಷಾಂತರ ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಜೆಟ್. ಹೌದು, ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ, ಭಾರತ ಕೇಂದ್ರ ಸರ್ಕಾರದ ಬಜೆಟ್ ಇದೇ ಫೆಬ್ರವರಿ 1ನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದಾರೆ. 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ವೀಕ್ಷಕರೇ. ಹೌದು, ಕೇಂದ್ರ ಸರ್ಕಾರದ ಬಜೆಟ್ ಇದೇ ಭಾನುವಾರವೇ ಮಂಡನೆ ಮಾಡಲಾಗ್ತಾ ಇದೆ. 1ನೇ ತಾರೀಕು ಈ ಬಾರಿ ಭಾನುವಾರ ಬಂದಿರೋದ್ರಿಂದ ಇದು 2ನೇ ತಾರೀಕು ಸೋಮವಾರ ಮಾಡ್ತಾರಾ ಅಂತ ಕೇಳಲಾಗ್ತಾ ಇತ್ತು. ಆದ್ರೆ ವೀಕ್ಷಕರೇ, ಸದ್ಯಕ್ಕೆ ಅಧಿಕೃತವಾಗಿ ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು 2026 ಫೆಬ್ರವರಿ 1ನೇ ತಾರೀಕು ಬೆಳಗಿನ ಜಾವ 11 ಗಂಟೆಗೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲು ಈಗಾಗಲೇ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಈ ಬಾರಿ ಮನೆಗಳ ಕನಸು ನನಸಾಗುತ್ತಾ? ಹೌದು, ಈ ಬಾರಿ ಕೇಂದ್ರ ಸರ್ಕಾರ ಯಾರಿಗೆ ಗುಡ್ ನ್ಯೂಸ್ ಕೊಡುತ್ತೆ? ತೆರಿಗೆದಾರರಿಗೆ ಏನಾದ್ರೂ ಗುಡ್ ನ್ಯೂಸ್ ಕೊಡುತ್ತಾ? ಆಭರಣ ಪ್ರಿಯರಿಗೆ ಆಭರಣ ಮೇಲಿರೋ GST ಕಡಿಮೆ ಮಾಡುತ್ತಾ? ಮತ್ತೆ ಏನಾದ್ರೂ ಹೊಸ ಯೋಜನೆಗಳನ್ನ ಲಾಂಚ್ ಮಾಡ್ತಾರಾ? ಅಷ್ಟು ಮಾತ್ರವಲ್ಲದೆ ಸಬ್ಸಿಡಿ ಯೋಜನೆಗಳು ರೈತರಿಗೆ ಆಗಿರ್ಬೋದು, ಗೃಹ ಸಾಲದ ಬಗ್ಗೆ ಆಗಿರ್ಬೋದು, ತೆರಿಗೆ ವಿನಾಯಿತಿಗಳಾಗಿರ್ಬೋದು, ಗೃಹ ಸಾಲದ ಬಗ್ಗೆ ಆಗಿರ್ಬೋದು ವೀಕ್ಷಕರೇ, ಹಸಿರು ವಸತಿ, ಹಣಕಾಸು, ಪರಿಸರ ಸ್ನೇಹಿ ಮನೆಗಳ ಉತ್ತೇಜನ ಬಗ್ಗೆ ಆಗಿರ್ಬೋದು, ಈ ಬಾರಿ ಕೇಂದ್ರ ಸರ್ಕಾರ ಯಾರಿಗೆ ಬಂಪರ್ ಕೊಡುತ್ತೆ, ಯಾರಿಗೆ ಬ್ಯಾಡ್ ನ್ಯೂಸ್ ಕೊಡುತ್ತೆ? ಇನ್ನೊಂದು ಕಡೆಗೆ ಸಿಗರೇಟ್, ಪಾನ್ ಮಸಾಲ, ಗುಟ್ಕಾದಂತ ವಸ್ತುಗಳ ಮೇಲೆ ಹೆಚ್ಚುವರಿ ಸೆಸ್ ತೆರಿಗೆ ಹಾಕೋದ್ರ ಮೂಲಕ ಅವುಗಳ ಬೆಲೆ ಕೂಡ ಏರಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೇ ತರ ಯಾವುದು ಬೆಲೆ ಏರಿಕೆ ಆಗುತ್ತೆ, ಯಾವುದು ಬೆಲೆ ಇಳಿಕೆ ಆಗುತ್ತೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಫೆಬ್ರವರಿ 1ನೇ ತಾರೀಕಿಗೆ ಎಲ್ಲ ಒಂದು ಅಪ್ಡೇಟ್ ನಿಮಗೆ ಸಿಗಲಿದೆ ನಮ್ಮ ಚಾನೆಲ್ ಅಲ್ಲಿ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಆಭರಣ ಪ್ರಿಯರಿಗೆ ಇವತ್ತು 2-3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈಗ ಬಂಗಾರ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. 9 ಕ್ಯಾರೆಟ್ ಚಿನ್ನವು ಕೂಡ ಹಾಲ್ ಮಾರ್ಕ್ ಮೂಲಕ, ಅಂದ್ರೆ ವೀಕ್ಷಕರೇ ಈಗ 24 ಕ್ಯಾರೆಟ್ ಚಿನ್ನಕ್ಕೆ ಮಾತ್ರ ಹಾಲ್ ಮಾರ್ಕ್, 22 ಕ್ಯಾರೆಟ್ 916ಗೆ ಹಾಲ್ ಮಾರ್ಕ್ ಅನ್ನ ಕೊಡಲಾಗ್ತಾ ಇತ್ತು. ಎದಕ್ಕಂದ್ರೆ ಗ್ರಾಹಕರಿಗೆ ಮೋಸವಾಗಬಾರ್ದು. ಬಂಗಾರ ಖರೀದಿ ಮಾಡುವಾಗ ಅಂಗಡಿ ಮಾಲೀಕರು, ಬಂಗಾರ ಮಾರಾಟ ಮಾಡೋರು ಏನಾದ್ರೂ ಮಿಕ್ಸ್ ಮಾಡಿ ಬಂಗಾರ ಅಂತ ಮಾರಬಾರ್ದು ಅಂತ ಹಾಲ್ ಮಾರ್ಕ್ ಅನ್ನ ಕಡ್ಡಾಯ ಮಾಡಲಾಗಿತ್ತು ವೀಕ್ಷಕರೇ. ಇದು ಈಗ 9 ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಕಡ್ಡಾಯ ಮಾಡಲಾಗ್ತಾ ಇದೆ. ಅಂದ್ರೆ ಒಂದು ಕಡೆಗೆ 9 ಕ್ಯಾರೆಟ್ ಪ್ಯೂರಿಟಿ, ಅಂದ್ರೆ ಕೆಲವು ಬಂಗಾರದಲ್ಲಿ ಮಿಶ್ರಣವಾಗಿದ್ರೂ ಕೂಡ ಅದರ ಒಂದು ಪ್ಯೂರಿಟಿಯನ್ನ ತಿಳಿದುಕೊಳ್ಬೇಕಂದ್ರೆ 9 ಕ್ಯಾರೆಟ್ ಹಾಲ್ ಮಾರ್ಕ್ ಅನ್ನ ಕಡ್ಡಾಯ ಮಾಡಲಾಗ್ತಾ ಇದೆ. ಈ ಮೂಲಕ ಗ್ರಾಹಕರಿಗೆ ಮೋಸ ಕೂಡ ಆಗೋದಿಲ್ಲ. ಇದು ಒಂದು ಸಿಹಿ ಸುದ್ದಿ ಅಂತ ಆಗಿದ್ರೆ, ಇನ್ನೊಂದು ಕಡೆಗೆ ಬೆಳ್ಳಿ ಪ್ರಿಯರಿಗೂ ಕೂಡ ಸಿಹಿ ಸುದ್ದಿ. ಈಗ ಬೆಳ್ಳಿ ರೇಟ್ ಬಂದು 2,58,000 ರೂಪಾಯಿ ಆಗಿದೆ 1 kgಗೆ. ನೀವು ಹೋದ ವರ್ಷ ಕಂಪೇರ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಇತ್ತು. ಈ ವರ್ಷ 2,56,000, ಆಲ್ಮೋಸ್ಟ್ 150% ರೇಟ್ ಏರಿಕೆ ಆಗಿದೆ. ಬಂಗಾರಕ್ಕೆ ಕೊಡೋ ತರ ಹಾಲ್ ಮಾರ್ಕು ಈಗ ಬೆಳ್ಳಿಗೂ ಕೂಡ ಕೊಡ್ತಾರಂತೆ. ಅಂದ್ರೆ ಈಗ ಬೆಳ್ಳಿ ಅಂತ ಹೇಳಿ ಕೆಲವೊಬ್ಬರು ಬೇರೆ ಬೇರೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಚಿನ್ನದಂತೆ ಬೆಳ್ಳಿಗೂ ಸದ್ಯದಲ್ಲೇ ಬರಲಿದೆ ಹಾಲ್ ಮಾರ್ಕ್ ಗುರುತು. ಈ ಮೂಲಕ ಬೆಳ್ಳಿ ಪ್ಯೂರಿಟಿ ಬಗ್ಗೆನೂ ಕೂಡ ಜನರಿಗೆ ಮೋಸವಾಗಬಾರ್ದು, ಜನರಿಗೆ ಯಾವುದೇ ಕಾರಣಕ್ಕೂ ಮೋಸವಾಗಬಾರ್ದು ಅಂತ
ಚಿನ್ನಕ್ಕ ರೀತಿಯಲ್ಲಿ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಹಾಕೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗ್ತಾ ಇದೆ. ಅದೇ ತರ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ವೀಕ್ಷಕರೇ. ಹಾಲ್ ಮಾರ್ಕ್ ಗುರುತು ವ್ಯವಸ್ಥೆ ಬೆಳ್ಳಿಗೂ ತರಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಗ್ರಾಹಕರಿಗೆ ನೈಜ ಬೆಳ್ಳಿ ವಸ್ತುಗಳು ದೊರಕಲು ಈ ಹಾಲ್ ಮಾರ್ಕಿಂಗ್ ವ್ಯವಸ್ಥೆ ನೆರವಾಗಲಿದೆ. ಶೀಘ್ರದಲ್ಲೇ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕಿಂಗ್ ಮುದ್ರೆ ಹಾಕುವುದು ಕಡ್ಡಾಯ ಮಾಡಲಾಗುತ್ತೆ ಅಂತ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಧಿಕಾರಿ ಒಬ್ಬರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಕೊನೆಯದಾಗಿ ₹1 ಏನ್ ಸಿಗುತ್ತೆ? ₹1 ನಿಮಗೆ 1 ತಿಂಗಳವರೆಗೂ ಇಂಟರ್ನೆಟ್, 1 ತಿಂಗಳವರೆಗೂ ಅನ್ಲಿಮಿಟೆಡ್ ಕರೆಗಳು, 100 SMS ಪ್ರತಿದಿನ ಸಿಗಲಿದೆ ವೀಕ್ಷಕರೇ. ಹೌದು, ಇದು ಯಾವ ಕಂಪನಿ ಸಿಮ್ ಕಾರ್ಡ್ ಕೊಡ್ತಾ ಇದೆ ಅಂದ್ರೆ BSNL ಕಂಪನಿ 2026 ಹೊಸ ವರ್ಷಕ್ಕೆ ಅಂತ ತಮ್ಮ ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದು ಆಫರು ದಿವಾಳಿ ಹಬ್ಬದಲ್ಲಿ ಲಾಂಚ್ ಮಾಡಲಾಗಿತ್ತು, ನಂತರ ಬಂದ್ ಮಾಡಲಾಗಿತ್ತು. ಈಗ ಮತ್ತೆ ಅದನ್ನ ಎಕ್ಸ್ಟೆಂಡ್ ಅನ್ನ ಮಾಡಲಾಗ್ತಾ ಇದೆ. BSNL ಸೇರುವ ಬಯಸುವ ಹೊಸ ಗ್ರಾಹಕರಿಗೆ ಮಾತ್ರ ಈ ಲಿಮಿಟೆಡ್ ಟೈಮ್ ಆಫರ್ ಲಭ್ಯವಾಗ್ತಾ ಇದೆ. ನೀವು ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡ್ತೀರಾ ಅಂದ್ರೆ ಕೇವಲ ₹1 ಪಾವತಿ ಮಾಡಿ ಸಾಕು. ₹1 ಕೊಟ್ರೆ ನಿಮಗೆ ಸಿಮ್ ಕಾರ್ಡ್ ಕೂಡ ಬರುತ್ತೆ, ಅನ್ಲಿಮಿಟೆಡ್ ಕರೆಗಳು ಕೂಡ ಬರುತ್ತೆ, 2 GB ಇಂಟರ್ನೆಟ್ 30 ದಿನಗಳವರೆಗೂ ಸಿಗಲಿದೆ, ಮತ್ತೆ 100 SMS ಪ್ರತಿದಿನ ಸಿಗಲಿದೆ ವೀಕ್ಷಕರೇ. ಇದು ನ್ಯೂ ಇಯರ್ ಸೇಮ್ ಎಪಿಕ್ ಆಫರ್ ಅಂತಾನೂ ಕೂಡ BSNL ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸೊ ವೀಕ್ಷಕರೇ, ₹1 ನೀವು ಕೂಡ ಏನೆಲ್ಲ ಬರುತ್ತೆ ಅಂತ ಕೇಳ್ತಿರಲ್ಲ, ಇವತ್ತು ₹1 BSNL ಕಂಪನಿಯವರು 30 ದಿನಗಳ ಇಂಟರ್ನೆಟ್, ಕರೆಗಳು, SMS ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇದು ಎಲ್ಲ ಒಂದು BSNL ಕಸ್ಟಮರ್ಸ್ಗೆ ಬರೋದಿಲ್ಲ. ಕೇವಲ ಹೊಸದಾಗಿ ನೀವೇನಾದ್ರೂ ಸಿಮ್ ಕಾರ್ಡ್ ತಗೋತೀರಾ ಅಂದ್ರೆ 1 ತಿಂಗಳವರೆಗೂ ಮಾತ್ರ ಒಂದು ಆಫರ್ ನಿಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಮೊದಲ ಒಂದು ಸಿಮ್ ತಗೊಂತಿರಲ್ಲ, 1 ತಿಂಗಳವರೆಗೂ ನೀವು ಉಚಿತವಾಗಿ ಇಂಟರ್ನೆಟ್, ಕಾಲ್ಸ್ ಎಲ್ಲ ಮಾಡಬಹುದು. ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ. ನಮ್ಮ ಹತ್ರ ಜಿಯೋ ಸಿಮ್ ಇದೆ ವೀಕ್ಷಕರೇ. ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.